ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಂಗೇರಾಸ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೋ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ಕಷ್ಟದಲ್ಲಿ ದೇವರು ಮಾತ್ರ ಸಿಗುವನು. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು, ಗೆದ್ದರೆ ಮುಂದೆ ನಡೆಸುತ್ತದೆ, ಸೋತರೆ ಮುಂದೆ ಹೇಗೆ ಹೆಜ್ಜೆ ಹಾಕಬೇಕೆಂದು ತಿಳಿಯುತ್ತದೆ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಯಲ್ಲಿ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನೂ ಬಯಸದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ. ಜೀವನದಲ್ಲಿ ಎಂದೂ ಯಾರಿಗೂ ಮಾಡಿದ ಉಪಕಾರ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ. ತೊಂದರೆಗಳಿಗೆ ಎರಡು ಕಾರಣವಂತೆ. ಒಂದು, ಕೆಟ್ಟವರ ಮೇಲೆ ನಂಬಿಕೆ ಇಡುವುದು. ಇನ್ನೊಂದು, ಒಳ್ಳೆಯವರ ಮೇಲೆ ಸಂದೇಹ ಪಡುವುದು. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ತಪ್ಪಾಗಲಾರದು. ಏಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆ, ಅನುಭವ ಜೀವನದ ಸತ್ಯ ಘಟನೆ. ತೊಂದರೆಗಳು ಹಾಗೆ, ಹೆದರಿದರೆ ದುಪ್ಪಟ್ಟಾಗುತ್ತದೆ, ಹೆದರಿಸಿದರೆ ಮಾಯವಾಗುತ್ತದೆ. ಧೈರ್ಯವಾಗಿರೋಣ. ಮನುಷ್ಯ ತುಂಬ ಸ್ವಾರ್ಥಿ. ಆತ ಯಾರನ್ನಾದರೂ ಇಷ್ಟಪಟ್ಟರೆ ಅವರಲ್ಲಿನ ಕೆಟ್ಟತನವನ್ನು ನೋಡೋದಿಲ್ಲ. ಯಾರನ್ನಾದರೂ ದ್ವೇಷಿಸಿದರೆ ಅವರಲ್ಲಿನ ಒಳ್ಳೆತನವನ್ನೂ ನೋಡುವುದಿಲ್ಲ. ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದಾದರೆ ಅದರ ಹಿಂದೆ ಅದ್ಭುತ ನಡೆಯುತ್ತದೆ. ಕಾದು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.